ಫ್ರೆಂಡ್ಸ್, ಅನ್ನೋ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಮೊಮೋಸು. ಬೇಕಾಗಿರೋದು ಮೈದಾ ಹಿಟ್ಟು 100 ಗ್ರಾಮ, ಎವರೆಸ್ಟ್ ಗರಂ ಮಸಾಲ, ಹಸಿ ಉಳ್ಳಾಗಡ್ಡಿದ್ದು ಒಂದು 4 ರಿಂದ 5, ಚಿಲ್ಲಿ ಮೆಣಸಿನ್ಕಾಯಿ 5 ರಿಂದ 6, ಬೀನ್ಸ್, ಸೌತೆಕಾಯಿ ಒಂದು ಸಣ್ಣದು, ಕ್ಯಾಬೇಜ್ ಅರ್ಧ, ರುಚಿಗೆ ತಕ್ಕಷ್ಟು ಉಪ್ಪು, ವಟಾಣಿ, ಮೂಲಂಗಿ ಒಂದು ಅರ್ಧ, ಟೊಮಾಟೊ ಒಂದು ಸಣ್ಣದು, ಅಲ್ಲ, ಕಸ್ತೂರಿ ಮೆಥಿ, ಜೀರಾ, ಚಿಲ್ಲಿ ಫ್ಲೇಕ್ಸ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಧನಿಯಾ ಕ್ರಷ್ ಮಾಡಿ ಹಿಟ್ಟು ಬೌಲೊಳಗೆ ಹಾಕ್ಕೊಂಡು ನಾದ್ಕೊಂಬಿಡೋಣ್ರಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಬಟ್ರ್ ಹಾಕ್ಕೊತೀನಿ ರೀ. ಹಿಟ್ಟು ನಾದ್ಕೊಳ್ಳೋದಾತ್ರಿ. ಸಾಸಿವೆ ಹಾಕ್ಕೊತೀನಿ, ಜೀರಾ, ವಟಾಣಿ ಸೌತೆಕಾಯಿ ಹಾಕ್ಕೊಬೋದು, ಮೆಣಸಿನ್ಕಾಯಿ, ಹಸಿ ಉಳ್ಳಾಗಡ್ಡೆ ಪಚ್ಚ, ಬೀನ್ಸ್, ಮೂಲಂಗಿ, ಟೊಮಾಟೊ, ಸ್ವಲ್ಪ ಅಲ್ಲ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಪೇಸ್ಟು, ಧನಿಯಾ, ಕಸ್ತೂರಿ ಮೆಥಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಎವರೆಸ್ಟ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ವೆನಿಗರ್ ಹಾಕ್ತಾಯಿದ್ದೀನಿ, ಸೋಯಾ ಸಾಸ್, ಒಂದು 2 ರಿಂದ 3 ನಿಮಿಷ ಆಗಲ್ರಿ ಅಷ್ಟು. ಸ್ವಲ್ಪ ಹಿಟ್ಟು ಹಿಂಗೆ ಬಿಜ್ಕೊಂಡು ಸಣ್ಣ ಬೌಲ್ ಮಾಡ್ಕೊಂಬಿಡೋಣ್ರಿ. ಉಂಡೆ ಸಣ್ಣ ಇಷ್ಟು ಎಲ್ಲಿ ಲಟ್ಟಿಸ್ಕೊಂಬಿಡೋಣ್ರಿ. ಈ ಥರ ಇದು ರೆಡಿ ಆಗೈತ್ರಿ. ಇದು ಸ್ಟಫಿಂಗ್ ಇದ್ರೊಳಗೆ ಹಾಕ್ಕೊಂಡ್ರಿ. ನಿಮ್ಗೆ ಯಾವ ಥರ ಬೇಕು ಮೊಮೋಸ್ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಇದೆಲ್ಲ ಮೊಮೋಸ್ ಮಾಡಿದ ಸ್ಟಫಿಂಗ್ ಇದ್ರೆ ತುಂಬಿ ಹಿಟ್ಟು ಇದ್ರಾಗ ಇಟ್ಬಿಡೋಣ್ರಿ. ಎಲ್ಲ ಲಟ್ಟಿಸ್ಕೊಂಡಿದ್ದು ಇದು ಕ್ಲೋಸ್ ಮಾಡಿ 4 ರಿಂದ 5 ನಿಮಿಷ ಬಿಡೋಣ್ರಿ. ಮೊಮೋಸ್ಗೆ ಚಟ್ನಿ ಮಾಡ್ಕೊಂಬಿಡೋಣ್ರಿ. ಅದಕ್ಕೆ ಒಂದು 3 ಟೊಮಾಟೊ ತೊಗೊಂಡಿನಿ. ಅದು ಕುಕ್ಕರ್ ಒಳಗೆ ಹಾಕ್ಕೊಂಡು ಒಂದು ಸೀಟಿ ಮಾಡ್ಕೊಂಬಿಡೋಣ್ರಿ. ಇದು ಒಣ ಮೆಣಸಿನ್ಕಾಯಿ ಹಾಕ್ಕೊಂತೀನಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕಿನ್ರಿ. ಕ್ಲೋಸ್ ಮಾಡಿ ಒಂದು ಸೀಟಿ ಮಾಡ್ಕೊಂಬಿಡೋಣ್ರಿ. 2 ರಿಂದ 3 ನಿಮಿಷ ಆಗೈತೆ ರೀ. ರೆಡಿ ಆಗೈತೆ ಮೊಮೋಸು. ಇದು ಸಿಪ್ಪಿ ಎಲ್ಲ ತೆಗೆದ್ಬಿಡೋಣ್ರಿ. ಜಾರ್ ಹಾಕೊಂಡ್ಬಿಡೋಣ್ರಿ. ಒಗ್ಗರಣೆ ಹಾಕೊಂಡ್ಬಿಡೋಣ್ರಿ. ಸಾಸಿವೆ ಹಾಕ್ಕೊತೀನಿ, ಅಲ್ಲ, ಸಕ್ಕರೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.